ಹರಿರಾಮ್ ಅವರೇ, RSSನ ಯಾವುದೇ ಹೋರಾಟ ಆಗಿರ್ಬೋದು, ಅದು ತತ್ಕ್ಷಣಕ್ಕೆ ಫಲ ಕೊಡುವಂಥ ಹೋರಾಟಗಳನ್ನ ಅದು ಕೈಗೆತ್ತಿಕೊಳ್ಳೋದಿಲ್ಲ. ಅದು 50 ವರ್ಷ ಆಗಿರ್ಬೋದು, 100 ವರ್ಷ ಆಗಿರ್ಬೋದು, ಅದರ ಪ್ರತಿಫಲ ನಿಧಾನವಾಗಿ ಸ್ಲೋಲಿ ದೇ ವಿಲ್ ಅಚೀವ್ ಇಟ್. ರಾಮ ಮಂದಿರ ಅಂದರೂ ರಾಮ ಮಂದಿರ ಕಟ್ಟಿದ್ರು. ಈಗ ಹಿಂದೂ ರಾಷ್ಟ್ರ ಅಂತ ಇದ್ದಾರೆ, ಅದಕ್ಕೆ ಸಾಂವಿಧಾನಿಕ ಅನುಮೋದನೆ ಬೇಕಾಗಿಲ್ಲ. ಇದು ಪ್ರಾಕೃತಿಕವಾಗಿ ಹೇಗೆ ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೋ ಅಷ್ಟೇ ಪ್ರಾಕೃತಿಕವಾಗಿರೋದು. ನಾವೆಲ್ಲ ಹಿಂದೂಗಳು, ಹಿಂದೂ ರಾಷ್ಟ್ರ. ನಾವು ಮುಸಲ್ಮಾನರನ್ನ ದ್ವೇಷಿಸ್ತೀವಿ ಅಂತ ನಿಮ್ಗೆ ಹೇಳಿದವ್ರು ಯಾರು? ನಾವು ಮುಸಲ್ಮಾನರನ್ನ ಯಾವತ್ತೂ ಕೂಡ ದ್ವೇಷಿಸಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಹಿಂದೂಗಳಲ್ಲಿ ಮುಸಲ್ಮಾನರು ಸೇರ್ತಾರೆ. ಯಾರು ಈ ಭಾರತದ ಸಂಸ್ಕೃತಿ ಮತ್ತು ಈ ಪರಂಪರೆಯನ್ನ ಗೌರವಿಸುತ್ತಾರೋ ಅವರೆಲ್ಲರೂ ಹಿಂದೂಗಳು ಅಂತ. ಬಟ್ ನನಗೆ ಇರುವಂತ ಪ್ರಶ್ನೆ, ಈ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಮುಸಲ್ಮಾನರು ಇದ್ದಾರೆ, ಖಂಡಿತ ಹೌದಲ್ಲ ಸರ್? ಖಂಡಿತ ಖಂಡಿತ ಎಲ್ಲರೂ ಇದ್ದಾರೆ. ಯಾವ ಭಾರತದ ಸಂಸ್ಕೃತಿ ಪರಂಪರೆ ಎಲ್ಲಿಯವರೆಗೆ, ಯಾವ ಶತಮಾನದವರೆಗೆ, ಎಲ್ಲಿಯವರೆಗೆ? ಏಕೆಂದರೆ ಮೊಘಲರ ದಾಳಿಗಳಾದ ಮೇಲಿನ ಪರಂಪರೆ ಸಂಸ್ಕೃತಿನೋ ಅದಕ್ಕಿಂತ ಮುಂಚೆ ಇರುವಂಥ ಸಂಸ್ಕೃತಿ ಪರಂಪರೆನೋ ಅದನ್ನೆಲ್ಲ ನಾವು ನೋಡೇ ಇಲ್ಲ. ಯಾವ ಕಾಲಘಟ್ಟದಲ್ಲಿ ಏನು ನಡೀತಾ ಅನ್ನೋದು ನಮಗೆ ಗೊತ್ತಿಲ್ಲ ಈಗಿನ ಜನ್ರೇಷನ್. ಸೊ ನನಗೆ ಒಂದು ನಿಮಿಷ ದಯವಿಟ್ಟು ಕೇಳಿಸ್ಕೊಂಡ್ರೆ, ಇದೆಲ್ಲದರ ನಡುವೆ ಈಗ 47ಕ್ಕಿಂತ ಹಿಂದೆ ಭಾರತದ ಪರಿಸ್ಥಿತಿ ಏನಿತ್ತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. 47ರ ನಂತರ ನಮ್ಮ ದೇಶ ಏನಾಗಬೇಕು, ಹೇಗಾಗಬೇಕು, ಯಾಕೆ ಸಾಗಬೇಕು ಅನ್ನೋದನ್ನು ಸಂವಿಧಾನ ರಚನಾ ಸಭೆಯಲ್ಲಿ, ಆ ಸಭೆಯಲ್ಲಿದ್ದಂಥ ಎಲ್ಲ ಸದಸ್ಯರುಗಳು, ಅದರಲ್ಲೂ ಕೂಡ ಕರಡು ಸಮಿತಿಯಲ್ಲಿದ್ದಂಥ ಬಹಳಷ್ಟು ಸದಸ್ಯರುಗಳು ದೀರ್ಘವಾದಂಥ ಚರ್ಚೆಯನ್ನು ನಡೆದು ಇವತ್ತಿನ ನಮ್ಮ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಥರದ ಸಭೆಯಲ್ಲಿ ಅಂಬೇಡ್ಕರ್ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಆವತ್ತು ಎಲ್ಲರೂ, ಇದು ಕಾಂಗ್ರೆಸ್ಸು, ಹಿಂದೂ ಮಹಾಸಭಾ ಎಲ್ಲರೂ ಕೂಡ ಈ ಭಾಷಣವನ್ನು ಭಾಳ ಇಷ್ಟಪಡ್ತಾರೆ. ಜಸ್ಟ್ ಒಂದು ನಿಮಿಷ ಓದ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. So far as the ultimate goal is concerned, I think none of us need have any apprehensions. None of us need have any doubt. Our difficulty is not about the ultimate future. Our difficulty is how to make the heterogeneous mass that we have today to take. ಒಂದು ನಿಮಿಷ ಕನ್ನಡದಲ್ಲಿ ಹೇಳ್ಬಿಡಿ ಅತ್ಲಗೆ. ಹೆಟ್ರೋಜಿನಿಯಸ್ ಯಾಕಿಂಗ್ ಕೈ ಕೊಡ್ತಾ ಇದೆ ಅಂದರೆ ಸಿಂಪಲ್ ಆಗಿದೆ. ಸಾರಾಂಶ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಒಂದು ಥರದ ಸಮುದಾಯಗಳಿಲ್ಲ, ಒಂದು ಥರದ ಏನು ಹೋಮೋಜಿನಿಯಸ್ ಇಲ್ಲ ನಮ್ಮಲ್ಲಿ, ಹೆಟ್ರೋಜಿನಿಯಸ್ ಕಮ್ಯುನಿಟಿ ಇರೋದು. ಆಮೇಲೆ ಇಲ್ಲಿ ಸೈದ್ಧಾಂತಿಕವಾಗಿ ಭಾಳಷ್ಟು ಭಿನ್ನತೆಗಳಿದ್ದಾವೆ. ಅವ್ರೇನು ಹೇಳ್ತಾರೆ ಅಂದರೆ, ಆ ಥರ ಸೈದ್ಧಾಂತಿಕ ಭಿನ್ನತೆಗಳಿದ್ದುಕೊಂಡು ನಾವು ವಿ ಹ್ಯಾವ್ ಬಿಕಮ್ ದಿ ವಾರಿಂಗ್ ಗ್ರೂಪ್ಸ್. ಒಬ್ಬರ ನಡುವೆ ಒಬ್ಬರು ಜಗಳ ಮಾಡ್ತಾ ಯುದ್ಧ ಮಾಡುವಂಥ ಮಟ್ಟದಲ್ಲಿ ನಾವು ಇದ್ದೀವಿ. ಅವ್ರು ಹೆಂಗೆ ಪ್ರಾಮಾಣಿಕವಾಗಿ ಒಪ್ಕೋತಾರಂದರೆ, ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕಾದ್ರೆ ನಾನೂ ಕೂಡ ಆ ಥರದ ಒಂದು ಗುಂಪಿನ ನಾಯಕ. ಅಂದರೆ ಅವತ್ತು ಅವ್ರು ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇರೋದು, ಯಾಕಂದರೆ ಕಾಂಗ್ರೆಸ್ ಜೊತೆಗೆ ಹೋರಾಟ ಮಾಡ್ತಾ ಇದ್ದವರು. ಅವ್ರು ಹೇಳ್ತಾರೆ, ಇದೆಲ್ಲದರ ನಡುವೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಈ ಭಿನ್ನತೆಗಳಿದೆಯಲ್ಲ, ಈ ಸಮುದಾಯ, ಈ ದೇಶ, ಇದನ್ನು ನಾವು ಒಂದು ದೇಶವಾಗಿ ನಾವು ಹೇಗೆ ಕಟ್ಟಬೇಕು, ಇದನ್ನು ಹೇಗೆ ಮುಂದೆ ಸಾಗಿಸಬೇಕು, ಈ ದೇಶದ ಜನರಿಗೆ ಈ ಸಿಕ್ಕಿರ್ತಕ್ಕಂಥ ಪ್ರಜಾಪ್ರಭುತ್ವದಿಂದ ಏನು ಫಲವನ್ನು ಸಿಕ್ಕಬೇಕಾಗಿದೆಯಲ್ಲ ಅದನ್ನು ಹೇಗೆ ಕೊಡಬೇಕು ಅನ್ನೋದನ್ನು ಇಲ್ಲಿರ್ತಕ್ಕಂಥ ಸರ್ಕಾರಗಳು ಯೋಚನೆ ಮಾಡಬೇಕು, ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರು. ನನಗನ್ಸುತ್ತೆ ಈ ಮಾತು ಇವತ್ತು ಕೂಡ ಪ್ರಸ್ತುತ ಇದೆ. ಯಾಕಂತೇಳಿದ್ರೆ ಸಂವಿಧಾನದಲ್ಲಿ ಎಲ್ಲ ಆಶಯಗಳು ಇದಾವೆ ಅದರಲ್ಲಿ. ಅವಾಗಲೂ ಅವ್ರು ಹೇಳ್ತಿದ್ರು ಸಂವಿಧಾನದಲ್ಲಿ ಹೇಗಿದೆ. ನನ್ನ ಐ ಆಮ್ ನಾಟ್ ಕನ್ವಿನ್ಸ್ಡ್ ಹಿಂದೂ ರಾಷ್ಟ್ರ ಯಾಕಾಗಬಾರ್ದು ಅಂತ ನಾನು ನಿಮ್ಗೆ ಕೇಳ್ತಾ ಅದನ್ನೇ ಹೇಳ್ತಾ ಇರೋದು. ನಾನು ಮೊದಲೇ ಹೇಳಿದೆ, ನಾನು ಹಿಂದೂ ರಾಷ್ಟ್ರ ಅಂದ್ರೆ ಇನ್ ವಾಟ್ ಕಾಂಟೆಕ್ಸ್ಟ್ ಅಂತ. ಈಗ ನಾನು ಮೊದಲೇ ಹೇಳಿದ್ರಲ್ಲ, ಹಿಂದೂ ಧರ್ಮೀಯರು ಜಾಸ್ತಿ ಇರೋದ್ರಿಂದ ಯಾಕಾಗಬಾರ್ದು ಹಿಂದೂ ಧರ್ಮೀಯರು ಅಂತ ಹೇಳಿದಾಗ ಅದನ್ನ ಜಾಸ್ತಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಹಿಂದೂ ಧರ್ಮ ಅನ್ನೋದು ಇಟ್ ಇಸ್ ನಾಟ್ ಒನ್ ಹೋಮೋಜಿನಿಯಸ್ ಗ್ರೂಪ್. ಇದರಲ್ಲಿ 6,000 ಚಿಲ್ಲರೆ ಜಾತಿಗಳಿದಾವೆ, 6,000 ಚಿಲ್ಲರೆ ಜಾತಿಗಳಿದಾವೆ. ಜಾತಿಗಳಿದ್ರೆ ತಪ್ಪಲ್ಲ, ಆದ್ರೆ ಒಂದು ಜಾತಿನ ಕಂಡ್ರೆ ಒಂದು ಜಾತಿ ಒಪ್ಪಲ್ಲ. ಒಂದು ಜಾತಿ ಮೇಲೆ ಒಂದು ಜಾತಿ ಇದೆ, ಒಂದು ಜಾತಿ ಕೆಳಗೆ ಒಂದು ಜಾತಿ ಇದೆ. ಸಿಂಪಲ್, ಇವತ್ತು ಗರ್ಭಿಣಿಯಾದಂಥ ಒಂದು ಹೆಣ್ಣು ಮಗಳನ್ನ ಬೇರೆ ಜಾತಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಹುಡುಗನ ಮದುವೆ ಆಗಿದ್ದಾನೆ ಅಂತೇಳಿ ಗರ್ಭಿಣಿ ಹೆಣ್ಣು ಮಗಳನ್ನ ಕತ್ತರಿಸಿದ್ದಾನೆ. ತಂದೆ ಸ್ವಂತ, ಬೇರೆಯವನಲ್ಲ, ತಂದೆ. ಇದು ಯಾವ ಧರ್ಮ ರೀ ಇದು? ಸೊ ಇಟ್ ಈಸ್ ನಾಟ್ ಒನ್ ಹೋಮೋಜಿನಿಯಸ್ ಗ್ರೂಪ್. ನನಗನ್ಸೋದು ಇವತ್ತು RSS ಆಗಲಿ ಅಥವಾ ಇನ್ನೊಬ್ಬರು ಯಾವುದೇ ಸಂಘಟನೆಗಳಾಗಲಿ
ಇವತ್ತು ನಾವು ಕಟ್ಟಬೇಕಾಗಿರೋದು, ನೀವು ಈ ಹೆಟ್ರೋಜಿನಿಯಸ್ ಗ್ರೂಪನ್ನು ಜಾತಿ ವ್ಯವಸ್ಥೆಯೇ ಇಲ್ಲದಂತಹ ಒಂದು ಹಿಂದೂ ರಾಷ್ಟ್ರ ಬೇಡವಾ ನಿಮ್ಗೆ? ಖಂಡಿತ ಬೇಕು ಆ ಥರದ ರಾಷ್ಟ್ರ. ಆದರೆ ಮೊದಲು ನೀವು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಗಾಂಧಿಯವ್ರ ಜೊತೆ ಚಾತುರ್ವರ್ಣ ವ್ಯವಸ್ಥೆಯನ್ನ ಧಿಕ್ಕರಿಸುವ ಒಂದು ಹಿಂದೂ ರಾಷ್ಟ್ರ ಬೇಡವಾ ನಿಮ್ಗೆ? ಅದನ್ನೇ ಹೇಳ್ತಾ ಇರೋದು ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವ ಗಾಂಧಿ ಜೊತೆಗೆ ಇದ್ದಂಥದ್ದು ಅದೇ ಹೋರಾಟ ಬಾಬಾ ಸಾಹೇಬ್. ಕೇಳಿಸ್ಕೊಳ್ಳಿ, ಹಿಂದೂಗಳು ಬೆಕ್ಕು ಮತ್ತು ನಾಯಿಗಳನ್ನ ದೇವಾಲಯದೊಳಗೆ ಸೇರಿಸುತ್ತಾರೆ, ಆದರೆ ಅಸ್ಪೃಶ್ಯರನ್ನ ದೇವಾಲಯದೊಳಗೆ ಸೇರಿಸುವುದಿಲ್ಲ. ಇವತ್ತು ಇದೆ ಇವತ್ತು ಪರಿಸ್ಥಿತಿ. ದಲಿತ ಒಬ್ಬ ಮಾದರ ಹುಡುಗನನ್ನ ಪ್ರೇಮಿಸಿ ಮದುವೆಯಾದಳು ಅನ್ನೋ ಕಾರಣಕ್ಕೆ ಗರ್ಭಿಣಿಯನ್ನ ಒಬ್ಬ ಗರ್ಭಿಣಿ 7 ತಿಂಗಳ ತಾಯಿ, ತುಂಬು ತಂದೆ. ಗರ್ಭಿಣಿಯನ್ನ ತಂದೆ ಕೊಚ್ಚಿ ಕುರಿ ಕಡ್ದಂಗ್ ಕಡಿತಾನೆ ಬಿಕಾಸ್ ಆಫ್ ಕಾಸ್ಟ್. Yes. ಸೊ ಈ ಒಂದು ಹಿಂದೂ ರಾಷ್ಟ್ರದಲ್ಲಿ ಜಾತಿ ವ್ಯವಸ್ಥೆ ಇರುತ್ತಾ ಇರಲ್ವಾ? ಐ ಡೋಂಟ್. ಅದನ್ನೇ ಹೇಳ್ತಾ ಇರೋದು ನಾನು. ನನ್ಗೆ ನೀವು ಗೊತ್ತಿಲ್ಲ. ಆ ಥರದ ಮೊದಲು ಏನು ಮಾಡಬೇಕಾಗಿದೆ ಅಂದರೆ, ಈ 6,000 ಚಿಲ್ಲರೆ ಗುಂಪುಗಳಾಗಿರೋದನ್ನ ಮೊದಲು ಒಂದು ಗುಂಪು ಮಾಡಿ ಮೊದಲು ಒಂದು ಹೋಮೋಜಿನಿಯಸ್ ಗ್ರೂಪ್ ಆದಮೇಲೆ ನೀವು ಯಾರು ಹೇಳಬೇಕಾಗಿಲ್ಲ, ಇದು ಬನ್ರಿ ಇದು ನಮ್ಮ ದೇಶ ಅಂತ ನಿಂತ್ಕೊತ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ಇಂಡಿಯಾ ಇಸ್ ನಾಟ್ ಎ ನೇಷನ್, ಇಟ್ ಹ್ಯಾಸ್ ಟು ಬಿ ಎಟ್ ಟು ಬಿಕಮ್ ಎ ನೇಷನ್ ಬಿಕಾಸ್ ಇಂಡಿಯಾ ಇಸ್ ಎ ನೇಷನ್ ಆಫ್ ನೇಷನ್ಸ್ ಅಂತ ಹೇಳ್ತಾರೆ. ನೇಷನ್ ಆಫ್ ನೇಷನ್. ಜಾತಿಗಳೆಂಬ ದೇಶಗಳಿರ್ತಕ್ಕಂಥ ದೇಶ ಇದು, ಒಂದೊಂದು ಜಾತಿ ಒಂದೊಂದು ದೇಶ ಈ ದೇಶದಲ್ಲಿ. ಸೊ ಹೀಗಿರುವ ಸಂದರ್ಭದಲ್ಲಿ ನಾವು ಇದರ ನಡುವೆ ನಾವು ಇದನ್ನು ಹೇಗೆ ಹೋಗಲಾಡಿಸ್ಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕೆ ಹೊರತು, ಈ ಭಿನ್ನತೆಗಳನ್ನು ಹೇಗೆ ನಾವು ತಡಿಬೇಕು ಅನ್ನೋದನ್ನ ಮಾಡಬೇಕೆ ಹೊರತು, ಇನ್ನೂ ಸಾವಿರಾರು ವರ್ಷಗಳಾಗಿದೆ. ನಮ್ಮ ಭಾರತ ದೇಶದ ನಾಗರಿಕತೆ 4,000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತೀವಿ. ಇನ್ನೂ ನಾಗರಿಕರೇ ಆಗಲಿವಲ್ಲ ನಾವು. ನಾಗರಿಕರ ಆಗದೇನೆ ನಾವು ಯಾವುದೋ ಒಂದು ತರಹದ ದೇಶವನ್ನು ಕಟ್ತೀವಿ ಅನ್ನೋ ಭ್ರಮೆ ಅಲ್ವಾ ಅದು?